ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ನಾನು ಸೆಲ್ಫ್ ಕೇರ್, ಹೇರ್ ಕೇರ್, ಸ್ಕಿನ್ ಕೇರ್ ಹೇಗೆ ಮಾಡ್ಕೊತೀನಿ ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ 100 ಅಲ್ಲ 200% ವರ್ಕ್ ಆಗುವಂಥ ಹೇರ್ ಕೇರ್ ಬಗ್ಗೆ ನಾನು ಹೇಳಿದ್ದೀನಿ. ಹಾಗೆ ಹೇರ್ ಗ್ರೋತು, ನನಗೆ ತುಂಬ ದಿನದಿಂದ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ಹೇರ್ ಲಾಸ್ ಮಾಡ್ಕೊಂಡಿದ್ದೆ. ಇವಾಗಂತೂ ತುಂಬಾ ಹೇರ್ ಗ್ರೋತ್ ಆಗ್ತಿದೆ, ಬೇಬಿ ಹೇರ್ ಎಲ್ಲ ಬರ್ತಾಯಿದೆ ಅನ್ನಿಸ್ತಾ ಇದೆ. 100 ಅಲ್ಲ 200% ವರ್ಕ್ ಆಗುತ್ತೆ, ಯಾಕೆಂದರೆ ನಾನೇ ಸ್ವತಃ ಮನೆಯಲ್ಲೇ ಮಾಡಿ ಯೂಸ್ ಮಾಡುವಂಥದ್ದು. ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಮೇಕಪ್ ಹಾಕ್ಕೊಂಡಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಒಂದು 3 ವರ್ಷದಿಂದ ನಾನು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಅಷ್ಟು ಕೂದಲು ಉದುರ್ತಾ ಇತ್ತು. ಎಷ್ಟೋ ಸರಿ ನಾನು ಲೈವ್ ಮಾಡ್ತಾ ಇರಲಿಲ್ಲ, ಹೊರಗಡೆ ಹೋಗ್ತಾ ಇರಲಿಲ್ಲ, ತುಂಬ ಬೇಜಾರಾಗ್ತಾಯಿತ್ತು ನನಗಂತೂ. ಇಷ್ಟು ಮಾಡಿಬಿಟ್ರೆ ಸಾಕು. 1 ಅವರ್ 2 ಅವರ್ ಬಿಟ್ಬಿಟ್ಟು ಹೇರ್ ಮಸಾಜ್ ಮಾಡಿರ್ತೀವಲ್ಲ, ವರ್ತೆಲ್ಲ ಸಿಕ್ಕಿರುತ್ತೆ, ಸ್ನಾನ ಮಾಡಿಕೊಂಡ್ರೆ ಸಾಕು. ವಾರಕ್ಕೆ 2 ಸರಿ ಟ್ರೈ ಮಾಡಿದ್ರೆ ಆಲ್ಮೋಸ್ಟು ಹೇರ್ ಫಾಲ್ ಎಲ್ಲ ಕಮ್ಮಿ ಆಗುತ್ತೆ. ಇವಾಗ ಇನ್ನೊಂದು ಸರಿ ನೋಡಿ, ಈಗ ಅಪ್ಲೈ ಮಾಡಿದ್ದೀನಿ, ಹೇರ್ ಫಾಲ್ ಆಗುತ್ತೆ ಇಲ್ವ ಅಂತ ತೋರಿಸ್ತೀನಿ. ಬಾಚಣಿಗೆ ಕೊಡಲಿ. ಅಯ್ಯೋ, ನಮ್ಮ ಮನೆ ಹತ್ರ ಬೋರ್ ಆಗ್ತಿದ್ದಾರೆ 3 ದಿವಸದಿಂದ. ಸೊ ಹಾಗಾಗಿ ತುಂಬ ಸೌಂಡ್ ಇದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಅಡ್ಜಸ್ಟ್ ಮಾಡಿಕೊಂಡು ಸಂಪೂರ್ಣವಾದ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಂದು ಸಾರಿ ತಲೆ ಬಾಚಿದ್ರೆ ತುಂಬ ಕೂದಲು ಬರ್ತಾಯಿತ್ತು. ಇವಾಗ ನೋಡಿ ರಿಸಲ್ಟ್ ಹೇಗಿದೆ ಅಂತ ನಿಮ್ಮ ಕಣ್ಮುಂದೆನೇ ತೋರಿಸ್ತಾ ಇದ್ದೀನಿ. ಒಂದು ಕೂದಲೂ ಇಲ್ಲ. ಹೇರ್ ಫಾಲ್ ತುಂಬ ಕಂಟ್ರೋಲ್ ಆಗಿದೆ. ಫಸ್ಟು ಇಷ್ಟಿಷ್ಟು ಕೂದಲು ಇತ್ತು. ಹೇರ್ ಗ್ರೋತ್ ಸೀರಮ್ ಜೊತೆಗೆ ಮಾಸ್ಕ್, ಆ ಹೇರ್ ಮಾಸ್ಕ್ ಜೊತೆಗೆ ನಾವು ಹಾಕೋಬೇಕಾಗಿರೋದು ಏನಂತ ಅಂದರೆ ಏನಿಲ್ಲ, ನೀರು ಕುಡಿಬೇಕು ಚೆನ್ನಾಗಿ, ಹಾಗೆ ಪಂಪ್ಕಿನ್ ಸೀಡ್ನ ಆಹಾರದ ಜೊತೆ ತಗೋಬೇಕು. ಸೂಪರ್ ರಿಸಲ್ಟ್. ಅಮ್ಮ, ನಿಮ್ಮ ಕೂದಲು ಯಾಕೋ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಹೇರ್ ಗ್ರೋತ್ ಆಗಿದೆ ಅಲ್ವಾ? ಥಿಕ್ನೆಸ್ ಜಾಸ್ತಿ ಆಗಿದೆ ಅಲ್ವಾ? ಆಗಷ್ಟು ಸಣ್ಣ ಇತ್ತು, ಚಿಕ್ಕದಾಗಿತ್ತು, ಇವಾಗ ಎಷ್ಟು ದೊಡ್ಡದಾಗಿದೆ, ಜಾಸ್ತಿ ಇದೆ. ಕಾಣಿಸ್ತಾನೆ. ಸ್ವಲ್ಪ ಹೇರ್ ಎಲ್ಲ ಬರ್ತಾ ಇದೆ ಅಲ್ಲ? ನೋಡು, ಬೇಬಿ ಹೇರ್ ಎಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಫುಲ್ ಬೇಬಿ ಹೇರ್. ಸೊ ಏನು ಗೊತ್ತಾ ಸೀಕ್ರೆಟ್? ಇದೇ ಸೀಕ್ರೆಟ್. ಇದು ಮನೆಯಲ್ಲೇ ಮಾಡಿರುವಂಥದ್ದು. ಈ ಸೀಕ್ರೆಟಿಂದನೇ ಇಷ್ಟು ಚೆನ್ನಾಗಿ ಇವಾಗ ಹೇರೆಲ್ಲ ನೋಡು. ಹೆಣ್ಣು ಮಕ್ಕಳಿಗೆ ವೆರಿ ಇಂಪಾರ್ಟೆಂಟ್ ಕೂದಲು. ಯಾವಾಗ ಹೇರ್ ಫಾಲ್ ಜಾಸ್ತಿ ಆಗುತ್ತೆ, ಕೂದಲೆಲ್ಲ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ, ತುಂಬ ಬೇಜಾರಾಗುತ್ತೆ, ಎಲ್ಲಿ ಹೋಗೋದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ. ಸೇಮ್ ನನಗೂ ಹಾಗೆ ಆಗಿದ್ದು. ಎಷ್ಟೋ ಫಂಕ್ಷನ್ಗಳನ್ನ ಮಿಸ್ ಮಾಡಿದ್ದೀನಿ ನಾನು, ಹೊರಗೆ ಹೋಗೋದನ್ನು ಬಿಟ್ಟಿದ್ದೀನಿ, ಬಿಕಾಸ್ ಹೇರ್ ಪ್ರಾಬ್ಲಮ್ ನಂದು. ಸೊ ಹಾಗಾಗಿ ಇವಾಗ ಐ ಆಮ್ ಸೋ ಹ್ಯಾಪಿ. ನನ್ನ ಪ್ರಾಬ್ಲಮ್ಗೆ ನಾನೇ ಸೊಲ್ಯೂಷನ್ನ ಹುಡ್ಕೊಂಡಿದ್ದೀನಲ್ಲ ಅನ್ನೋ ಒಂದು ಖುಷಿ. ಈ ಸಮಸ್ಯೆ ನನ್ನ ಒಬ್ಬಳಿಗೆ ಇರೋದಿಲ್ಲ, ತುಂಬ ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಲ್ಲರಿಗೂ ಕೂಡ ಇರುತ್ತೆ. ಹೇರ್ ಫಾಲ್, ಹೇರ್ ಗ್ರೋತ್ ಇಲ್ಲ ಅಂತ. ಸೊ ಎಲ್ಲದಕ್ಕೂ ಫುಲ್ ಸ್ಟಾಪ್, ಎಲ್ಲದೂ ನಡೆಯುತ್ತೆ ಇನ್ಮೇಲೆ. ಇಷ್ಟು ಮಾಡಿಬಿಟ್ರೆ ಸಾಕು. 1 ಅವರ್ 2 ಅವರ್ ಬಿಟ್ಬಿಟ್ಟು ಹೇರ್ ಮಸಾಜ್ ಮಾಡಿರ್ತೀವಲ್ಲ, ವರ್ತೆಲ್ಲ ಸಿಕ್ಕಿರುತ್ತೆ, ಸ್ನಾನ ಮಾಡಿಕೊಂಡ್ರೆ ಸಾಕು. ವಾರಕ್ಕೆ 2 ಸರಿ ಟ್ರೈ ಮಾಡಿದ್ರೆ ಆಲ್ಮೋಸ್ಟು ಹೇರ್ ಫಾಲ್ ಎಲ್ಲ ಕಮ್ಮಿ ಆಗುತ್ತೆ. ಇವಾಗ ಇನ್ನೊಂದು ಸರಿ ನೋಡಿ, ಈಗ ಅಪ್ಲೈ ಮಾಡಿದ್ದೀನಿ, ಹೇರ್ ಫಾಲ್ ಆಗುತ್ತೆ ಇಲ್ವ ಅಂತ ತೋರಿಸ್ತೀನಿ. ಬಾಚಣಿಗೆ ಕೊಡಲಿ. ಇದನ್ನೆಲ್ಲ ತಯಾರಿಸ್ಕೊಳಕ್ಕೆ ನಂಗೆ ಟೈಮೇ ಸಿಗಲ್ಲ. ಹೇಗೆ ಹಚ್ಕೊಳ್ಳಿ ಅಂತಂದರೆ, ವಾರಕ್ಕೆ 1 ದಿನ ಆದರೂ ಹಚ್ಕೊಳ್ಳಿ, 100% ರಿಸಲ್ಟ್ ಕೊಡುತ್ತೆ. ನೀವು ನಂಬ್ತೀರಾ? ನಾನು ಬ್ಯೂಟಿ ಪಾರ್ಲರ್ಗೆ ಹೋಗಲ್ಲ, ಇವನ್ ಐಬ್ರೋ ಕೂಡ ಮಾಡಿಸ್ಕೊಳ್ಳೋದಕ್ಕೂ ಅಷ್ಟೇ. ಏಕೆ ಅಂತಂದರೆ ಸೆಲ್ಫ್ ಕೇರ್ ಅಷ್ಟು ಇಂಪಾರ್ಟೆಂಟ್, ನಾವೇ ಮಾಡ್ಕೋಬಹುದು. ನಾವು ನಮಗಾಗಿ ಸಮಯ ಮಾಡ್ಕೋಬೇಕು ಅಷ್ಟೇ. ಒಂದು ಕೂದಲೂ ಇಲ್ಲ. ಹೇರ್ ಫಾಲ್ ತುಂಬ ಕಂಟ್ರೋಲ್ ಆಗಿದೆ. ಫಸ್ಟು ಇಷ್ಟಿಷ್ಟು ಕೂದಲು ಇತ್ತು. ಸೂಪರ್ ರಿಸಲ್ಟ್. ಹಾಯ್, ನಮಸ್ತೆ ಎಲ್ಲರಿಗೂ. ಆ್ಯಕ್ಚುಲಿ ಇದು ಹೋಮ್ ಮೇಡ್ ಹೇರ್ ಗ್ರೋತ್ ಸ್ಪ್ರೇ. ಮನೆಯಲ್ಲೇ ಮಾಡಿಕೊಂಡು ಆರಾಮಾಗಿ ಹಾಕೋಬೋದು. ಔಟ್ಸೈಡ್ ಸಿಗೋದ್ರಲ್ಲಿ ಆಲ್ಮೋಸ್ಟು ಇದರಲ್ಲಿರುವಂಥ ಎಷ್ಟೊಂದು ಗಿಡಮೂಲಿಕೆ ಇರ್ಬೋದು, ಅಥವಾ ಮನೆಯಲ್ಲೇ ಸಿಗುವಂಥ
ಎಷ್ಟೊಂದು ಪದಾರ್ಥಗಳನ್ನ ಹಾಕ್ಕೊಂಡು ಮಾಡಿರುವಂಥದ್ದು. ಸೊ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ನೀವು ಇಲ್ಲ ಅಂತಂದ್ರೂ ಒಂದು 2.5 ತಿಂಗಳು ಯೂಸ್ ಮಾಡಿದ್ರೆ ಸಾಕು, ಪಕ್ಕ 100% ರಿಸಲ್ಟ್ ಗೊತ್ತಾಗುತ್ತೆ. ಇನ್ನು ಅದರಲ್ಲಿ ಮಿಕ್ಕಿರೋದು ಇದನ್ನು ಕೂಡ ಅಷ್ಟೇ. ಇದು ಹೇರ್ ಮಾಸ್ಕ್ ಮಾಡ್ಕೋಬೋದು. ಇದ್ರ ಜೊತೆ ಮೆಹಂದಿ ಕೂಡ ಮಿಕ್ಸ್ ಮಾಡಿ ಹಾಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದು ಫಸ್ಟು ಸ್ಪ್ರೇ ಮಾಡಿ ಹಾಕ್ಕೊಳ್ಳಿ. ನೆಕ್ಸ್ಟು ಇದು ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಬೇಕಂದರೆ ನೀವು ಇದನ್ನು ಕೂಡ ಅಪ್ಲೈ ಮಾಡ್ಕೋಬಹುದು. ಡ್ರೈ ಆಗಿರುತ್ತೆ ಆಲ್ಮೋಸ್ಟ್ ಇದನ್ನು ಹಾಕೊಂಡಾಗಲ್ವಾ. ಸೊ ಹಾಗಾಗಿ ಇದನ್ನು ಏರ್ ಮಾಸ್ಕ್ ಹಾಕಿ ಇದು ತುಂಬ ಡ್ರೈ ಆಗೋವರೆಗೂ ಬಿಡಬೇಡಿ. ಒಂದು ಅರ್ಧ ಗಂಟೆ ಸಾಕು. ತುಂಬ ಚೆನ್ನಾಗಿ ಶೈನಿಂಗ್ ಬರುತ್ತೆ ಹೇರು, ಮತ್ತು ಹೇರ್ ಗ್ರೋತ್ಗೆ ತುಂಬ ಚೆನ್ನಾಗಿರುತ್ತೆ. ತಿಕ್ಕಿ ಹೇರ್ ಬರುತ್ತೆ. ನಂದು ಫುಲ್ಲು ಕೂದಲು ಸಿಕ್ಕಾಪಟ್ಟೆ ಹಾಳಾಗ್ಬಿಟ್ಟಿತ್ತು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಕೂದಲೆಲ್ಲ. ಸೊ ನಾನು ಹಾಕ್ತಾ ಇರ್ತೀನಿ ಅವಾಗವಾಗ. ಸೊ ನಾನು ರಿಸಲ್ಟ್ ನೋಡಿಬಿಟ್ಟೆ ಇದು ಹೇಗಿದೆ ಹೇಗೆ ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಿರೋದು. ಸೊ 100% ಪಕ್ಕ ವರ್ಕ್ ಆಗುತ್ತೆ. ಮಿಸ್ ಮಾಡ್ಕೊಬೇಡಿ, ಆರಾಮಾಗಿ ಮನೇಲೇ ಮಾಡ್ಕೊಡಿ. ನಾನು ಆದಷ್ಟು ನ್ಯಾಚುರಲ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿದೆ, 100% ವರ್ಕ್ ಆಗಿದೆ. ಸೊ ಹೇಗೆ ತಯಾರಿಸೋದು ಅಂತ ನೋಡೋಣ ಬನ್ನಿ. ಆ್ಯಕ್ಚುಲಿಯಾಗಿ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡೇ ಮಾಡಿರೋವಂಥದ್ದು. ನೋಡಿ ವಿಡಿಯೋ ಕೂಡ ಹಾಕ್ತಾಯಿದ್ದೀನಿ ಏನೆಲ್ಲ ಹಾಕ್ಕೊಂಡಿದ್ದೀನಿ ಅಂತ. ಇದ್ರ ಜೊತೆ ಇನ್ನೂ 2-3 ಕಲ್ಲುಂಜಿ ಮತ್ತು ಭೃಂಗರಾಜ್ ಎರಡನ್ನು ನಾನು ಮಿಸ್ ಮಾಡಿದ್ದೀನಿ. ಅಂದರೆ ವೀಡಿಯೋಗೆ ಹಾಕಿಲ್ಲ, ಸಪ್ರೇಟ್ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಹಾಕ್ಕೊಳ್ಳಿ, ಯಾಕೆಂದರೆ ಅವೆರಡು ತುಂಬಾ ಇಂಪಾರ್ಟೆಂಟ್, ಸೀಕ್ರೆಟ್ ಅಂತಲೇ ಹೇಳಬೇಕು. ಸೊ ನೆಕ್ಸ್ಟ್ ಟೈಮ್ ಆಯಿಲು ಕೂಡ ತೋರಿಸ್ತೀನಿ, ಮನೆಯಲ್ಲೇ ನಾವು ಹೇಗೆಲ್ಲ ಆಯಿಲ್ ಮಾಡ್ಕೋತೀವಿ ಅಂತ. ಇಲ್ಲಿ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಅದರ ರೀತಿ ನೀವು ಮಾಡ್ಕೊಂಡು ಹಾಕೋಬೋದು. ಇಷ್ಟೇ, ಒಂದು ಅರ್ಧ ಗಂಟೆ ನೆನೆಸಿದ್ದೀನಿ. ಇದನ್ನು ಒಂದು ಅರ್ಧ ಗಂಟೆ ನೆನೆಸ ಆದಮೇಲೆ ಬೇಯಿಸ್ಕೋಬೇಕು. ಇವಾಗ ಮಾತೆತ್ತಿದ್ರೆಲ್ಲ ಆನ್ಲೈನ್ ಅಂತಾರೆ. ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಆನ್ಲೈನೇ ಇತ್ತಾ? ಅವಾಗೆಲ್ಲ ಎಷ್ಟು ಸದೃಢವಾಗಿ ಕೂದಲೆಲ್ಲ ಇತ್ತು ಅಲ್ವಾ. ಸೊ ಯೋಚನೆ ಮಾಡಿ, ಬೇಕು ಅಂದರೆ ಮನೆಯಲ್ಲೇ ತಯಾರಿಸ್ಕೊಳ್ಳಿ. ಈಗ ಆಲ್ರೆಡಿ ಒಂದು ಅರ್ಧ ಗಂಟೆ ನೆನೆಸಿರ್ತೀನಲ್ಲ, ನೋಡಿ ಆಗಲೇ ಕಲರ್ಸ್ ಎಲ್ಲ ಎಷ್ಟು ಚೆನ್ನಾಗಿಬಿಟ್ಟಿದೆ ಅಂತ. ಇದನ್ನು ಕಮ್ಮಿ ಫ್ಲೇವರಲ್ಲೇ ಬೇಯಿಸ್ಕೋಬೇಕು. ದಿಢೀರಂತ ಸಿಕ್ಕಾಪಟ್ಟೆ ಫ್ಲೇಮ್ನ ಆನ್ ಮಾಡ್ಕೊಂಬೇಡಿ, ಕಮ್ಮಿ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ನೀವು ಇದಕ್ಕೆ ದಾಸಿವಾಳ ಕೂಡ ಹಾಕೋಬೋದು, ಮತ್ತಷ್ಟು ಶೈನ್ನ ಕೊಡುತ್ತೆ. ಮೇಯ್ನ್ ಇಂಗ್ರೀಡಿಯೆಂಟ್ಸ್ಗಳನ್ನೇ ಹಾಕಿರುವಂಥದ್ದು. ಸೊ ಏನೆಲ್ಲ ಹಾಕಿದ್ದೀನಿ ಅಂತ ಹೇಳಿದ್ದೀನಿ, ತೋರಿಸಿದ್ದೀನಿ. ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಒನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಕ್ಕಿ, ಮೆಂತ್ಯ, ಫ್ಲಕ್ಸಿ ಸೀಡು, ಹಾಗೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು, ಎಲ್ಲ ಅಡುಗೆ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನೇ ಹಾಕಿ ಮಾಡ್ಕೊಂಡಿರುವಂಥದ್ದು. ಒಂದು ಸಾರಿ ಟ್ರೈ ಮಾಡಿ, ಹೇಗಿರುತ್ತೆ ರಿಸಲ್ಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಆನ್ಲೈನಲ್ಲಿ ಸಿಗುವಂಥ ಪ್ರಾಡಕ್ಟ್ಗಳನ್ನು ಇದೇ ರೀತಿಯಲ್ಲೇ ಮಾಡುವಂಥದ್ದು. ಎಷ್ಟೊಂದು ಸಾರಿ ನಾವು ಬಟ್ ಮೈಬಾರದಿಂದ ಮಾಡ್ಕೊಂಡಿರಲ್ಲ ಅಷ್ಟೇ. ಔಟ್ಸೈಡ್ ದುಡ್ಡು ಕೊಟ್ಟು ತೊಗೊತೀವಿ, ಸೇಮ್ ಪ್ರೊಸೀಜರ್, ಬಟ್ ಇಷ್ಟೊಂದು ಬೆನಿಫಿಟ್ ಸಿಗಲ್ಲ ಅದರಲ್ಲಿ ಅನ್ಕೊತೀನಿ. ಏಕೆಂದರೆ ಎಷ್ಟೋ ವರ್ಷಾನ್ಗಟ್ಟಲೆ ಹಾಕಬೇಕಾಗತ್ತೆ, ಇಲ್ಲ ತಿಂಗಳಾನ್ಗಟ್ಟಲೆ ಹಾಕಬೇಕಾಗತ್ತೆ. ವಾರಕ್ಕೊಮ್ಮೆ ಹಾಕ್ಕೊಳ್ಳಿ, ಟೈಮ್ ಸಿಕ್ಕಿಲ್ಲ ಅಂತ ಅಂದರೆ 100% ರಿಸಲ್ಟ್ ಕೊಡುತ್ತೆ. ಇದ್ರ ಜೊತೆ ಶಿಗೆಕಾಯಿ ಪೌಡ್ರನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ. ಟ್ರೈ ಮಾಡಿದ್ರೇ ರಿಸಲ್ಟ್ ಏನು ಅಂತ ಗೊತ್ತಾಗೋದು. ಪ್ರಯತ್ನನೇ ಇಲ್ಲ ಅಂದರೆ ಫಲ ಹೇಗೆ ಸಿಗುತ್ತೆ ಅಲ್ವಾ. ವೀಕೆಂಡ್ ಬಂತು ಅಂತ ಅಂದರೆ ಸೆಲ್ಫ್ ಕೇರ್ ಬಗ್ಗೆ ಆಲ್ಮೋಸ್ಟ್ ಇನ್ನು ವೆರೈಟಿ ಟಿಪ್ಸ್ಗಳ ಜೊತೆ ವೆರೈಟಿ ವೀಡಿಯೋಸ್ಗಳನ್ನ ಹಾಕ್ತಿರ್ತೀನಿ. ಮಿಸ್ ಮಾಡಿದೆ ನೋಡಿ, ಆಗಲೇ ಗೊತ್ತಾಗುತ್ತೆ ಹೇಗೆ ಯಾವ್ಯಾವೆಲ್ಲ ಪ್ರಾಡಕ್ಟ್ನ ಹಚ್ಕೋಬೋದು, ಏನು ಬೆನಿಫಿಟ್ಸ್ ಇದೆ ಅದರಲ್ಲಿ ಅಂತ. ಯಾಕೆಂದರೆ ಆಲ್ಮೋಸ್ಟು 100% ವರ್ಕ್ ಆಗಿದೆ. ನನಗೆ ತುಂಬಾ ಖುಷಿ ಆಗ್ತಿದೆ, ಯಾಕೆಂದರೆ ಅಷ್ಟು ಸಫರ್ ಪಟ್ಟಿದ್ದೆ. ರಿಸಲ್ಟ್ ಪಕ್ಕ ನನ್ನ ಸಮಸ್ಯೆಗೆ ನಾನೇ ಪರಿಹಾರ ಕಂಡುಕೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ನಿಮಗೂ ಈ ಥರ ಇಷ್ಟನಾ, ಅಥವಾ ನೀವುಗಳು ಈ ಥರ ಮನೆಯಲ್ಲಿ ಬೇರೆ ವೆರೈಟಿಯಾಗಿ ಹೇರ್ ಮಾಸ್ಕು, ಹೇರ್ ಸ್ಪ್ರೇ ಮಾಡ್ತೀರಾ ಅಂತಂದರೆ ಕಮೆಂಟ್ ಮೂಲಕ ಹೇಳಿ, ಪ್ರೋತ್ಸಾಹ ಕೊಡಿ ಅಂತ ಕೇಳ್ತೀನಿ. ಹೇರ್ ಸ್ಪ್ರೇ ಒಂಥರ ಖುಷಿ ಕೊಡುತ್ತೆ ಅಂತಂದರೆ ಈ ಹೇರ್ ಮಾಸ್ಕು ಡಬಲ್ ಬೆನಿಫಿಟ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಏನು ಹೇಳಬೇಕು ಅಂತನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಖುಷಿ ಆಯಿತು. ನನ್ನ ಮಗಳಂತೂ ನೋಡಿಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಮಾಡ್ಕೊಂಡ್ಳು. ಏನಮ್ಮ ಹೆಂಗಿತ್ತು ನಿನ್ನ ಕೂದಲು, ನಿನ್ನ ತಲೆ ಬಾಚಬೇಕು ಅಂದ್ರೇ ಬೇಜಾರು ಮಾಡ್ಕೊತಾ ಇದ್ದೆ, ಇವಾಗ ಎಷ್ಟು ಹ್ಯಾಪಿಯಾಗಿ ತಲೆ ಬಾಚ್ತೀರಾ. ಸಣ್ಣ ಪುಟ್ಟ ಬೇಬಿ ಹೇರ್ಸ್ ಬರ್ತಾ ಇದೆ ಅಂತ ಅಂದಾಗಲೇ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಕೂದಲೇ ಬರಲ್ವೇನೋ ಅಂತ ಅಂದ್ಕೊಂಬಿಟ್ಟಿದ್ದೆ, ಹೇರ್ ಗ್ರೋತ್ ಆಗಲ್ವೇನೋ ನನಗೆ ಅಂತ ಅಂದ್ಕೊಂಬಿಟ್ಟಿದ್ದೆ. ಅಷ್ಟು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ನಾನು.
ವಾರಕ್ಕೆ 2 ಸಾರಿ ಈ ಥರ ಏರ್ ಸ್ಪ್ರೇ ಹಚ್ಕಿಸ್ಕೊಂಡು ನನ್ನ ಮಗಳ ಕೈಲೇ ಹೇರ್ ಮಸಾಜ್ ಮಾಡ್ಕೋತಾ ಇದ್ದೆ. ಇವನ್ನು ದೊಡ್ಡವರು ಚಿಕ್ಕವರು ಮಕ್ಕಳುಗಳು ಕೂಡ ಹಾಕೋಬೋದು, ಯಾವುದೇ ಥರ ಸೈಡ್ ಎಫೆಕ್ಟ್ ಇರೋದಿಲ್ಲ. ನೋಡಿ ನಾನು ಕೈಗೆ ಹಚ್ಕೊಂಡು ತೋರಿಸ್ತಾ ಇದ್ದೀನಿ. ವಾಟರ್ ಥರನೇ ಇರುತ್ತೆ, ಲೈಟಾಗಿ ಜೆಲ್ಲಿ ಟೈಪ್ ಇರುತ್ತೆ ಅಷ್ಟೇ. ಅದು ಫ್ಲೆಕ್ಸಿಸೀಡ್ ಹಾಕಿರ್ತೀವಲ್ಲ, ಸೊ ಹಾಗಾಗಿ ಶೈನಿಂಗೋಸ್ಕರ ಹಾಗೆ ಹೇರ್ ಗ್ರೋತ್ಗೋಸ್ಕರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರೈ ಮಾಡಿ. ಈ ಹೇರ್ ಮಾಸ್ಕ್ ಅಂತೂ ತುಂಬಾ ಫೇವ್ರೇಟ್ ಆಗಿಬಿಟ್ಟಿದೆ ನಮ್ಮ ಯುಕ್ತನ್ಗೆ. ಅವಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಳೆ ಇದನ್ನು ಹಾಕ್ಕೊಂಡಾಗ. ಸಿಲ್ಕಿ ಹೇರ್ ಥರ ಇದೆ ಮಮ್ಮಿ ಹಾಕ್ಕೊಂಡಾಗ. ಮತ್ತು ಇದು ನಾನು ನಿಂತ್ಕೊಂಡ್ರೆ ಸಾಕು ಗಾಳಿಯಲ್ಲಿ ಎಷ್ಟು ಚೆನ್ನಾಗಿ ಕೂದಲು ಹಾರಾಡುತ್ತೆ, ಫಸ್ಟು ಹಂಗೆ ಇರ್ತಿರ್ಲಿಲ್ಲ ಅಂತಿದ್ಲು. ಅದರಲ್ಲೂ ನಂದು ಕರ್ಲಿ ಹೇರು ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತಂದರೆ, ಯಾವುದೇ ಹೇರ್ ಕರ್ಲಿ ಹೇರ್ ಇರ್ಬೋದು, ಸಿಲ್ಕಿ ಹೇರ್ ಇರ್ಬೋದು ಅಥವಾ ನಾರ್ಮಲ್ ಇರ್ಬೋದು, ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ಈಗ ಆಲ್ರೆಡಿ ನಾನು ತೋರಿಸ್ತಿರೋ ರೀತಿ ಹೇರ್ ಮಾಸ್ಕ್ಗೆ ನಾವು ರುಬ್ಬಿಟ್ಕೊಂಡಿರೋದಕ್ಕೆ ಸ್ವಲ್ಪ ಮೊಸರನ್ನ ಹಾಕೋಬೋದು, ಸ್ವಲ್ಪ ಮೆಹಂದಿ ಕೂಡ ನೀವು ಹಾಕೋಬೋದು, ಭೃಂಗರಾಜ್ ಪೌಡರ್ ಕೂಡ ಹಾಕೊಬೋದು, ದಾಸಿವಾಳ ಪೌಡರ್ ಕೂಡ ಹಾಕೊಬೋದು, ಬೇವಿನ ಎಲೆ ಪೌಡರ್ ಕೂಡ ಹಾಕೋಬೋದು, ತುಳಸಿ. ನನಗೆ ಇದ್ದ ಸ್ಟ್ರೆಸ್ಸಲ್ಲಿ ಆಲ್ಮೋಸ್ಟು 90% ಕಮ್ಮಿ ಆಗಿಬಿಟ್ಟಿದೆ ಅಂತ ಅನ್ಬೋದು. ಅಷ್ಟು ಹ್ಯಾಪಿ ಕೊಟ್ಟಿದೆ ನನಗೆ. ನೀವು ಕೂಡ ಟ್ರೈ ಮಾಡಿ ಜಸ್ಟ್ ಒಂದು ದಿನ ಟ್ರೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ನೀವೇ ನೋಡ್ತೀರಾ. ನಾನು ನೋಡಿದೆ ಕಂದ. ಇದೇ ಒಂದು ವರ್ಷ ಕೂದಲು ಹೇಗಿತ್ತು ಗೊತ್ತಾ, ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ. ತುಂಬ ತಿನ್ನಾಗಿತ್ತು ಇಕ್ತನ ಕೂದಲು. ಅದು ಹಾಕಿದ್ಮೇಲೆ ಸಿಕ್ಕಾಗುತ್ತೆ, ತಿನ್ನಾಯಿತು, ದಪ್ಪ ಆಯಿತು, ಶೈನಿಯಾಗಿ ಕೂದಲು ಬೆಳೀತಾ ಇದೆ ಅವಳಿಗೂ ಕೂಡ. ಸೊ ಹಂಗಾಗಿ ಅವಳು ತುಂಬ ಇಷ್ಟಪಟ್ಟು ಯೂಸ್ ಮಾಡ್ತಾಳೆ. ನೆಕ್ಸ್ಟ್ ಸಂಡೇ ಕೂಡ ಒಂದು ಸೂಪರ್ ಆಗಿರುವಂಥ ಹೇರ್ ಮಾಸ್ಕ್, ಹೇರ್ ಸ್ಪ್ರೇ ಜೊತೆ ಸಿಗ್ತೀನಿ. ವಿಡಿಯೋ ನೋಡಿ ಓಕೆನಾ? ಫುಲ್ ವಿಡಿಯೋ ನೋಡಿದ್ರೇ ಸಂಪೂರ್ಣವಾಗಿ ಅರ್ಥ ಆಗುವಂಥದ್ದು. ಈ ಹೇರ್ ಮಾಸ್ಕ್ ಹಚ್ಬೇಕಾದ್ರೆ ಎಷ್ಟು ಘಮ ಅಂತ ಅನ್ನತ್ತೆ ಗೊತ್ತಾ. ಹಾಗೆ ಹೇರ್ ಸ್ಪ್ರೇ ಕೂಡ ಅಷ್ಟೇ, ನಾವೇನಾದರೂ ಅಪ್ಲೈ ಮಾಡ್ಕೊಂಡಿದ್ದೀವಿ ಅನ್ನೋ ಫೀಲೇ ಇರೋದಿಲ್ಲ, ಅಷ್ಟು ಲೈಟ್ ವೆಯ್ಟ್ ಆಗಿರುತ್ತೆ. ತುಂಬ ಚೆನ್ನಾಗಿದೆ. ಔಟ್ಸೈಡ್ ಸಿಗೋದು ಸ್ಪ್ರೇಗಳಿಗಿಂತ ಇದು 100% ವರ್ಕ್ ಆಗುತ್ತೆ. ಅಷ್ಟೇ ಸ್ಯಾಟಿಸ್ಫೈ ಆಗುತ್ತೆ, ಅಷ್ಟೇ ಹ್ಯಾಪಿ ಅನಿಸುತ್ತೆ ನಮ್ಮ ಮನಸ್ಸಿಗೆ. ಲವಲವಿಕೆಯಿಂದ ಇರ್ಬೋದು. ಎಷ್ಟು ಶೈನಿಂಗ್ ಇದೆ ಅಂತಂದರೆ ಕ್ಲಿಪ್ ಎತ್ಕೊಳ್ಳೋಕ್ಕೆ ಆಗ್ತಿಲ್ಲ ಅವಳ ಕೈಯಲ್ಲಿ. ನೋಡಿ ಅಷ್ಟು ಜಾಗ್ತಾ ಇದೆ. ಹೇರ್ ವಾಶ್ ಮಾಡೋದಕ್ಕೂ ತುಂಬ ನೀರೇನು ಬೇಕಾಗಿಲ್ಲ, ಚೆನ್ನಾಗಿ ಹೋಗ್ಬಿಡುತ್ತೆ ಅದು. ಹೇಗಿದೆ ಆಯಿತಾ? ಹ್ಯಾಪಿನಾ? ಖುಷಿ ಆಯಿತಾ? ದಯವಿಟ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ನೈಸರ್ಗಿಕವಾಗಿ ನಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಪ್ರಯತ್ನ ಅಷ್ಟೇ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನಾನಿನ್ನು ಹೋಗಿ ಬರ್ತೀನಿ. ಆರೋಗ್ಯವಾಗಿರಿ.